ಯಾರಿಗೆ ಎಷ್ಟು ಕಮಿಷನ್ ಹೋಗಿದೆ ಎಂಬ ನಿಖರ ಮಾಹಿತಿಗಳ ಪಟ್ಟಿ ನನ್ನ ಬಳಿ ಇದೆ. ಇದಕ್ಕೆಲ್ಲ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವೆ. ಎಲ್ಲೆಲ್ಲಿ ಯಾರು ಎಷ್ಟು ಹೋಗಿದೆ ಅಂತೇಳಿ ಎಲ್ಲರೂ ಮುಕ್ಕಪ್ಪುಗಳ, ಎಲ್ಲರೂ ತಿನ್ನುವಂಥವ್ರಣ. ಹೀಗಾಗಿ ಅದರ ಪಟ್ಟಿ ನನ್ನ ಕಡೆ ಐತಿ ಅಂತೇಳಿ ಒಟ್ಟಾರೆಯಾಗಿ ಈ ಒಂದು ಗೊಂದಲದಲ್ಲ ಬಿ ಜೆ ಪಿ ಇದ್ದಿದ್ದು ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳೋ ಪ್ರಯತ್ನವನ್ನು ಮಾಡೋದಕ್ಕೆ ಅಡಿ ಇಟ್ಟದ, ಹೆಜ್ಜೆ ಇಟ್ಟದ. ಹೀಗಾಗಿ ಇದು ಯಾವ ಮಟ್ಟಕ್ಕೆ ಹೋಗ್ಬೋದು, ಕಾಂಗ್ರೆಸ್ನ ಎಲ್ಲಿಗೆ ತಂದು ನಿಲ್ಲಿಸ್ಬೋದು ಅನ್ನೋದು ಅಷ್ಟೇ ಕಷ್ಟ ಅದ. ಆದರೆ ಇವರಷ್ಟೇ ಚತುರ, ಯಡಿಯೂರಪ್ಪನವರಷ್ಟೇ ಚತುರ ಮತ್ತು ರಾಜಕೀಯ ಗೇಮ್ ಮಾಡೋದ್ರಲ್ಲೇ ಭಾಳ ಮುಂದುವರೆದಂಥ ಸಿದ್ದರಾಮಯ್ಯನವರು ಈಗಾಗಲೇ ನಮ್ಮ ಬಿ ಆರ್ ಪಾಟೀಲರಿಗಾಯ್ತು, ರಾಜು ಕಾಗೆ ಅವ್ರಿಗಾಯ್ತು, ಇನ್ನುಳಿದವ್ರ ಜೊತೆ ಆಯಿತು ನೇರ ಸಂಪರ್ಕ ಇರೋದ್ರಿಂದಾಗೆ ಭೇಟಿಯಾಗೋನು ಮಾತಾಡೋದು ತಿಳಿರಪ್ಪ, ಅನುದಾನ ನಾವು ಕೊಡೋನು ತೊಗೊಳ್ರಪ್ಪ ಅನ್ನೋಂಥ ಮಾತು ಹೇಳ್ತಾ ಇರೋದ್ರಿಂದಾಗೆ ಇದು ಯಾವ ರೂಪ ಪಡಿತದೆ, ಏನಾಗ್ತದೆ ಗೊತ್ತಿಲ್ಲ. ಬಟ್ ಈಗಿನ ಮಟ್ಟಿಗೆ ಮಾತ್ರ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಬೆದರಿಸುವ ಹಿನ್ನೆಲೆಯಲ್ಲಿ ತನ್ನ ಪ್ರಯತ್ನ ನಡೆಸಿದ. ಮತ್ತು ಆಪರೇಷನ್ ಕಮಲ ಮಾಡೋದಿಲ್ಲ ಅಂತಲೇ ಅನೇಕ ಜೊತೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಬಿ ಜೆ ಪಿ ಮಾಡ್ತಾಯಿದೆ. ಏನಾದರೂ ಮಾಡಿ ಸರ್ಕಾರ ಕೆಡಬೇಕಂತೇಳಿ. ಯಾಕಂದರೆ ಸೆಂಟ್ರದಲ್ಲಿ ಇರುವಂಥ ಸರ್ಕಾರ ಈಗಾಗಲೇ ಗೊತ್ತಿದ್ದಂಗೆ ನಿಮಗೆ ಬಿ ಜೆ ಪಿ ಅಂದರೆ NDA ಸರ್ಕಾರ ಅದ. ಅದಕ್ಕೆ ಇದನ್ನು ಮತ್ತು ಕರ್ನಾಟಕದ ಕಾಂಗ್ರೆಸ್ಸನ್ನು ಓಡಿಸೋ ಕೆಲಸವನ್ನು ಮಾಡಿದರೆ ಹೇಗೆ ಅನ್ನೋ ಕಾರಣಕ್ಕಾಗಿ ಒಂದು ವಿಶೇಷ ಲಂಚದ್ದು, ಆ ಲಂಚದ ವಿಚಾರ ತೊಗೊಂಡು ಇನ್ನಷ್ಟು ಜೋರಾಗಿ